ಮನೆ, ಅಂತಸ್ತು, ಸಂತಾನ, ಗಾಡಿ ಇಷ್ಟರ ಮೇಲೆ ಸಂತುಷ್ಟವಾಗಿರಿ. ಆದರೆ ಜ್ಞಾನದ ವಿಷಯ ಬಂದಾಗ ಮಾತ್ರ ಸಂತುಷ್ಟವಾಗಿರಬೇಡಿ. ಬುದ್ಧಿವಂತರಾದವರು ಮೌನವಾಗಿರುತ್ತಾರೆ. ಅರ್ಥಪೂರ್ಣ ವ್ಯಕ್ತಿಗಳು ಮಾತನಾಡುತ್ತಿರುತ್ತಾರೆ. ಮೂರ್ಖರು ವಾದ ಮಾಡುತ್ತಿರುತ್ತಾರೆ. ಕನಸು ಮತ್ತು ಗುರಿಯ ನಡುವೆ ಒಂದೇ ಅಂತರವಿದೆ. ಕನಸಿಗೆ ಯಾವ ಪರಿಶ್ರಮವಿಲ್ಲದೆ ನಿದ್ದೆ ಬೇಕಾಗುತ್ತದೆ. ಆದರೆ ಗುರಿ ಸಾಧಿಸಲು ನಿದ್ದೆಯ ಪರಿಶ್ರಮ ಬೇಕಾಗುತ್ತದೆ. ಜನರು ಕಡಿಮೆ ಮತ್ತು ಹೆಚ್ಚು ಸಂಪಾದಿಸಬಹುದು, ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಹೊಟ್ಟೆ ಗಾತ್ರ ಒಂದೇ ಥರವಾಗಿರುತ್ತೆ. ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಎಲ್ಲರೂ ಜೀವಂತವಾಗಿ ಉಳಿದೇ ಬಿಡುವ ಪ್ರಶ್ನೆಯೇ ಇಲ್ಲ. ಜನಸಂಖ್ಯೆ ಹೆಚ್ಚಾದಂತೆ ಮನುಷ್ಯ ಮಾತ್ರ ಒಂಟಿಯಾಗುತ್ತಾ ಹೋಗುತ್ತಾನೆ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಸಿಗಬಹುದು, ಆದರೆ ಮನುಷ್ಯನಿಗೆ ತಕ್ಕ ತಪ್ಪೇ ಸಿಗುವುದಿಲ್ಲ. ಕೆಲಸಕ್ಕೆ ಆಲಸ್ಯತನ ಮತ್ತು ಹಣದ ವ್ಯಾಮೋಹ ಮನುಷ್ಯನನ್ನು ಯಾವತ್ತೂ ಮಹಾನ್ ವ್ಯಕ್ತಿಯಾಗಲು ಬಿಡೋದೇ ಇಲ್ಲ. ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುವವರು ಮಾತಿಗೂ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಮುರಿದ ಪೆನ್ನು ಮತ್ತು ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ನಿಮ್ಮ ಸ್ವಂತ ಭಾಗ್ಯವನ್ನೇ ಬರೆಯಲು ಬಿಡೋದಿಲ್ಲ. ನಿಮ್ಮ ನಿಯತ್ತು ಸರಿಯಾಗಿದ್ದರೆ ನಿಮ್ಮ ಅದೃಷ್ಟ ಯಾವತ್ತೂ ಕೆಟ್ಟದಾಗಿರೋದೇ ಇಲ್ಲ. ಕ್ರೋಧದ ಗಾಳಿಯು ಬುದ್ಧಿಯ ದೀಪವನ್ನೇ ಆರಿಸಿಬಿಡುತ್ತದೆ. ಒಬ್ಬ ವ್ಯಕ್ತಿ ತಾನು ಮಾತನಾಡುವ ಭಾಷೆಯಿಂದಲೇ ಗುರುತಿಸಲ್ಪಡುತ್ತಾನೆ. ಇಲ್ಲ ಅಂದರೆ ಒಳ್ಳೆಯ ಮಾತುಗಳನ್ನು ಗೋಡೆಯ ಮೇಲೆ ಬರೆದಿರುತ್ತಾನೆ. ನಿಮ್ಮನ್ನು ನೀವು ಒಳ್ಳೆಯ ವ್ಯಕ್ತಿಯನ್ನಾಗಿಸಿ, ಆಗ ಜಗತ್ತಿನಿಂದ ಒಬ್ಬ ಕೆಟ್ಟ ವ್ಯಕ್ತಿ ಕಡಿಮೆಯಾಗುತ್ತಾನೆ. ಯೋಚನೆ ಒಳ್ಳೆಯದಾಗಿರಬೇಕು. ನೋಡುವ ದೃಷ್ಟಿಗೆ ಚಿಕಿತ್ಸೆ ಇದೆ, ಆದರೆ ದೃಷ್ಟಿಕೋನಕ್ಕೆ ಚಿಕಿತ್ಸೆನೇ ಇಲ್ಲ. ಜೀವನದ ಆರಂಭ ನಮ್ಮ ಕೈಯಲ್ಲಿಲ್ಲ. ಎಲ್ಲಿಯೂ ಏನೂ ನಮಗೆ ಸಿಗೋದಿಲ್ಲ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.